ವಾಚ್ ಮಹಾಭಾರತ by ವ್ಯಾಸ ಆನ್ ಇನ್ಫೋ ನೋಡಿ. ಯಾರಿಗೆ ನಾನು ಶಪಿಸ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲದೆ ತನ್ನ ಕೋಪನ ಎನರ್ಜಿಯಾಗಿ ಪರಿವರ್ತನೆ ಮಾಡೋದು. ದೂರ್ವಾಸರು ಇಸ್ ಎಕ್ಸಲೆಂಟ್ ಎಕ್ಸಾಮ್. ಹಾಕೊಂಡು ಬಂದು ಉದ್ದನ್ಕ ಬರ್ತಾನೆ, ಕರ್ಣಕುಂಡಲ ಕೇಳ್ತಾನೆ, ಆಯ್ತು ನನ್ನ ಹೆಂಡತಿಗೆ ಹೇಳ್ತೀನಿ ಕೊಡಕ್ಕೆ, ಬಟ್ ಊಟ ಮಾಡಿ ಹೋಗಿ ಹಂಗೆ ಹೋಗ್ಬಿಡಿ. ಆಯ್ತು, ಉಪ್ಪಿಲ್ದಿರೋ ಅಡುಗೆ ಮಾಡಿಸ್ತಾನೆ. ಆಮೇಲಿಂದ ಒಂದಿಷ್ಟಿಷ್ಟು ಉದ್ದ ಕೂದಲು ಹಾಕ್ತಾನೆ. ಬಡಿಸ್ತಾ ಇದ್ರೆ ಕೂದಲು ಬರ್ತಾ ಇರುತ್ತೆ. ಅಂದ್ರೆ ಅವನಿಗೆ ಕೋಪ ಬರೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾನೆ. ಸರಿ, ಕರ್ಣಕುಂಡಲ ತಗೋತಾನೆ, ಮತ್ತೆ ನೋಡ್ತಾನೆ ಹಂಗೇ ನಡೀತಿರುತ್ತೆ. ಮತ್ತೆ ಇಲ್ಲಿ ಕೂತಿರೋ ರಾಜನ್ ನೋಡ್ತಾನೆ, ಹಂಗೆ ನಡೀತಿರುತ್ತೆ. ಏನೋ ನಂಗೆ ಗೊತ್ತಿಲ್ಲ, ಯಾರು ಕೇಳೋದು, ಸತ್ಯ ಹೋದ್ರೆ ಸಾಕು ಅಂದ್ಬಿಟ್ಟು ವೇದ ಮಹರ್ಷಿಗಳ ಹತ್ರ ಬರ್ತಾನೆ. ವೇದರ ಹತ್ರ ಕೊಡ್ತಾನೆ. ಗುರುಮಾತೆ ಆಶೀರ್ವಾದ ಸಿಗುತ್ತೆ, ಸಮೃದ್ಧಿ ಆಗುತ್ತೆ, ಎಲ್ಲ ಆಗುತ್ತೆ. ಅಲ್ಲೇ 2 ವರ್ಷ ಇರುತ್ತಾನೆ. ಆವಾಗ ಕೆಲವು ಕ್ವೆಶ್ಚನ್ಸ್ ಇರುತ್ತೆ ಕಣ್ಣ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗಂತ ಇಂದ್ರ ತಪ್ಪು ಮಾಡಿಲ್ವಾ? ಖಂಡಿತ ಮಾಡಿದ್ದಾನೆ. ಅದಕ್ಕೆ ಶಾಪ ಅನುಭವಿಸಿಲ್ವಾ? ಖಂಡಿತ ಅನುಭವಿಸಿದ್ದಾನೆ. ಬಟ್ ಆ ಶಾಪ ಎಲ್ಲ ಲೋಕ ಕಲ್ಯಾಣ ಆಗಿದೆ. ಅದು ಸುಬ್ರಹ್ಮಣ್ಯನ್ ಜನನ ಇರ್ಬೋದು, ಆಮೇಲಿಂದ ನಮ್ಮ ಕೃತಿಕೆಗಳು ಹುಟ್ಟಿರುವಂತದ್ದು ಇರ್ಬೋದು, ಎಷ್ಟೋ ಲೋಕ ಕಲ್ಯಾಣ ಆಗಿದೆ. ಸೊ ಕೆಲವು ಸಲ ಮನುಷ್ಯ ಪ್ರಯತ್ನದಲ್ಲೂ ಅಷ್ಟೇ ನಮಗೆ ಗೊತ್ತಿಲ್ಲದೆ ಕೆಲವು ಮಿಸ್ಟೇಕ್ಸ್ ಆಗುತ್ತೆ. ಅದನ್ನು ಬ್ಲಂಡರ್ ಅಂತ ಅನ್ನೋಕ್ಕಾಗೋದಿಲ್ಲ. ಸೊ ಅದೊಂದು ಒಳ್ಳೇದಕ್ಕಾಗಿರುತ್ತೆ. ಸೊ ಅದೇ ಥರ ಕಷ್ಟಗಳು ನಮ್ಮ ಜೀವನದಲ್ಲಿ ಬರುತ್ತೆ, ಪಾಠ ಕಲ್ಸಕ್ಕೆ ಬರುತ್ತೆ. ಸೊ ಅದೇ ಥರ ಇಲ್ಲಿ ವೇದರು ಹೇಳ್ತಾ ಇದ್ದಾರೆ, ಬೇರೆ ಯಾರೂ ಅಲ್ಲ, ಇಂದ್ರ ನಿನಗೆ ಪಾಠ ಕಲ್ಸಕ್ಕೆ ಬಂದ. ಯಾಕಂದರೆ ನಿನಗೆ ಲೋಕ ಕಲ್ಯಾಣ ಕೊಟ್ಟಿರೋದು ನೀನು, ನಿನ್ನಿಂದ ಒಂದು ಮಹತ್ ಕಾರ್ಯ ನಡೆಯುತ್ತೆ ಮುಂದಕ್ಕೆ. ಸರಿ, ಮತ್ತೆ ಹೇಳಿ, ಅದೇನೋ ಅಗ್ನಿ, ಅದೇನೋ ಇಂದ್ರ, ಇಲ್ಲ ಯಾರು ಗುರುಗಳೇ? ಅಷ್ಟೊಂದು 2 ಸೀನ್ ಇತ್ತಲ್ಲ. ಆ 2 ಹೆಂಗಸರು ಯಾರಪ್ಪ ಅಂದರೆ ಧಾತ್ರಿ, ವಿಧಾತ್ರಿ. ಧಾತ್ರಿ ಅಂದರೆ ಫಾರ್ಮ್, ವಿಧಾತ್ರಿ ಅಂದರೆ ಫಂಕ್ಷನ್. ಫಾರ್ಮ್ ಫಂಕ್ಷನ್ ಇಲ್ಲದೆ ನಮ್ಮ ಲೈಫ್ ಇಲ್ಲ. ಓಕೆ. ಆಮೇಲೆ ಆ ಚರ್ಕಗಳೇನು ಅಂದರೆ ಧರ್ಮಚರ್ಕಗಳು. ಒಂದು ಧರ್ಮಚಕ್ರ, ಇನ್ನೊಂದು ಅಧರ್ಮ ಚಕ್ರ. ಈ ಧಾತ್ರಿ ವಿಧಾತ್ರಿ 2 ಚರ್ಕಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಈ ಬಿಳಿದಾರ ಕರಿದಾರ ಏನಪ್ಪಾ ಅಂದ್ರೆ ರಾತ್ರಿ ಹಗಲು, ಸೂರ್ಯ ಚಂದ್ರ, ಅದರಿಂದಾನೇ ಹಿಡಿಬೇಕು ಎಲ್ಲ. ಇವ್ರು ಯಾರು 24 ಜನ ಅಲ್ಲಿ ಕೂತಿದ್ದವರು? 24 ಗಂಟೆಗಳಿರುತ್ತೆ ಲೈಫಲ್ಲಿ. ಇವ್ರು ಯಾರು? ಈ 6 ಜನ ಅವ್ರು ಕುತ್ತಿಗೆ ಸಿಗ್ತಾ ಇದ್ದವರು ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ನಮ್ ಕತ್ತೆ ಸಿಗ್ತಾನೆ ಇರುತ್ತೆ 24 ಗಂಟೆನಲ್ಲಿ. ರಾತ್ರಿ ಹಗಲು ಕಳೀತಾನೆ ಇರುತ್ತೆ. ಧಾತ್ರಿ ವಿಧಾತ್ರಿ ನಡೀತಾನೆ ಇರುತ್ತೆ. ವಿ ಆರ್ ಎ ಫಾರ್ಮ್ ಅಂಡ್ ವಿ ಫಂಕ್ಷನ್. ಈ 12 ಮುತ್ತುಗಳು ಯಾರು ಗುರುಗಳೇ? 12 ಋತುಗಳಪ್ಪ. ಇದನ್ನ ಇಂದ್ರ ನೀನು ಕಲಿಸೋ ಪ್ರಯತ್ನ ಪಟ್ಟಿದ್ದಾನೆ. ಅಂದರೆ ನೀನು ಪ್ರಕೃತಿಯಲ್ಲಿ ಲೀನನಾಗಬೇಕು. ಸೊ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ರು ಅಷ್ಟೇ, ಯಾರು ಪ್ರಕೃತಿನ ನಾವು ಏನು ಪ್ರಶಂಸೆ ಮಾಡ್ತೀವಿ ಅಥವಾ ರೆಸ್ಪೆಕ್ಟ್ ಮಾಡ್ತೀವಿ, ವಿ ನೋ ದ ವ್ಯಾಲ್ಯೂ ಆಫ್ ಲೈಫ್. ಸೂಸೈಡ್ ಮಾಡ್ಕೊಳ್ಳೋದ ಅಂತವ್ರು. ಯಾಕಂದರೆ ಒಂದೊಂದು ಜೀವದ ಬೆಲೆ ಗೊತ್ತಿರುತ್ತೆ. ಯಾವಾಗ 3ನೇ ಜೀವದ ಬೆಲೆ ಗೊತ್ತಿರುತ್ತೆ, ನನ್ನ ಜೀವನ ಬೆಲೆ ಮಾಡುತ್ತೆ. ಸೊ ಹಾಗಾಗಿ ಈ ಪುರಾಣ ಮತ್ತು ಈ ಮಹಾಭಾರತ ಯಾವ್ದಾದ್ರು ತಗೊಳ್ಳಿ, ಅದ್ರ ನಮ್ಗೆ ಹೇಳ್ಕೊಡೋದೇ ಲೈಫ್. ದಿಸ್ ಇಸ್ ವಾಟ್ ದಿಸ್ ಪ್ರೆಷಿಯಸ್ ಯುವರ್ ಲೈಫ್ ಈಸ್. ಸೊ ಇಂಥ ಉದ್ದಂಕ ನಮ್ಗೇನು ಕೊಡುಗೆ ಕೊಟ್ಟಮ್ಮ? ಯಾತಕ್ಕೆ ನಾವು ಮಹಾಭಾರತದಲ್ಲಿ ಉದ್ದಂಕನದು ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಏನು ಹೇಳಿದ್ವಿ, ಅದು ಯಾರ್ಯಾರು ಪುತ್ರಕಾಮೇಷ್ಟಿ ಯಾಗಗಳು ಮಾಡಿದ್ರು, ಯಾರ್ಯಾರು ಅಶ್ವಮೇಧ ಯಾಗಗಳು ಮಾಡಿದ್ರು, ಅದಕ್ಕೆಲ್ಲ ಬುನಾದಿ ಉದ್ದಂಕ. ಯಾಕಂದರೆ ಅವನು ಹೋಮ ಹವನನ 2 ಕ್ಯಾಟಗರಿಯಾಗಿ ವಿಂಗಡಿಸ್ದ. ಒಂದು ಹವನ, ಒಂದು ಕವಿ. ಏನು ಅಗ್ನಿ ಮೂಲಕನೇ, ಇವಾಗ ಅಗ್ನಿ ಈಸ್ ದ ಕ್ಯಾರಿಯರ್ ಆಫ್ ಎನರ್ಜಿ. ಓಕೆ. 2 ಥರ ಅಗ್ನಿನ ಪ್ರಚೋದಿಸ್ಬೋದು ಆ್ಯಂಡ್ ಪ್ಲೀಸ್ ಮಾಡ್ಬೋದು ಅಗ್ನಿನ. ಒಂದು ನಿಜವಾದ ಅಗ್ನಿನ ಬರೆ ಮಾಡಿಕೊಂಡು ಹೋಮ ಹವನ ಮಾಡ್ತೀವಲ್ಲ, ಅದು ವಾಟ್ ವಿ ನೋ. ಆ್ಯಕ್ಚುಲಿ ಕಲಿಯುಗದಲ್ಲಿ ಅಗ್ನಿ ಪ್ರವೇಶ ಇಲ್ಲ. ಹೋಮ ಹವನ ಮಾಡಿದ್ರೆ ಅನ್ನೋದು ಅದಿಲ್ಲ. ಬಟ್ ಏನು ಅಂದರೆ ಅದರ ಪಾಲು ಅದಾಗದೆ ಸೇರುತ್ತೆ ಅನ್ನೋದಿದೆ. ಸೊ ಹಾಗಾಗಿ ಯಾಗ ಯಜ್ಞಗಳೆಲ್ಲ ಮಾಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಸ್ವಯಂ ಅಗ್ನಿ ಬಂದು ಸ್ವೀಕರಿಸ್ತಾ ಇದ್ದ. ಸೊ ಏನು ಬೇಕು ಅದಕ್ಕೆ ಪ್ರಕೃತಿನ ಇನ್ವಾಲ್ವ್ ಮಾಡಬೇಕು. ಇನ್ ದ ಫಾರ್ಮ್ ಆಫ್ ಸಮಿತ್ ಇರ್ಬೋದು, ಇನ್ ದ ಫಾರ್ಮ್ ಆಫ್ ಇದು ಕಟ್ಟೋದಿರ್ಬೋದು, ಕುಂಡ ಕಟ್ಟೋದಿರ್ಬೋದು, ಯಾವುದಾದ್ರೂ ಇರ್ಬೋದು, ಬಗೆನಲ್ಲಿ ಪ್ರಕೃತಿ ಇರಬೇಕು. ಆಮೇಲಿಂದ ವಾಗ್ದೇವಿ ಮಂತ್ರ ಇರಬೇಕು.
ಆಮೇಲಿಂದ ಶ್ರದ್ಧೆ ಇರಬೇಕು, ಶೌಚ್ಯ ಇರಬೇಕು, ಸಾಮೀಪ್ಯ ಇರಬೇಕು, ಸಾರೂಪ್ಯ ಇರಬೇಕು. ಸಾರೂಪ್ಯ ಅಂಡ್ ಸಾಮೀಪ್ಯ. ಸಾಮೀಪ್ಯ ಇಸ್ ಕ್ಲೋಸ್. ಸಾರೂಪ್ಯ ಇಸ್ ಮಾಡುವಂಥ ಒಂದು ಇಂಟೆನ್ಷನ್, ವೆರಿ ಸ್ಟ್ರಾಂಗ್ ಇಂಟೆನ್ಷನ್. ಸೊ ಸಂಕಲ್ಪ ಸಹಿತ ಮಾಡುವಂಥದ್ದು. ಸೊ ಇದು ನೀವು ಸ್ವಸ್ತಿಕ ಬರಿತೀರಲ್ಲ, ಅದರಲ್ಲಿ 4 ಆರ್ಮ್ಸ್ ಇಸ್ ದಿಸ್. ಸ್ವಸ್ತಿಕಾದಲ್ಲಿ 4 ಆರ್ಮ್ಸ್ ಬರುತ್ತೆ. ಸ್ವಸ್ತಿಕ ಅನ್ನೋದು ಒಂದು ವೇದಿಕ್ ಸಿಂಬಲ್. ಸೊ ಉದ್ದಂಕನ್ ಯಾಕೆ ನೆನ್ಸ್ಕೋತೀವಿ ಅಂದರೆ ಈ ವೇದಿಕ್ ಸಿಂಬಲ್ಸ್ನ ತಂದವನು. ನಾವು ಆಸ್ ಅ ಮಂಡಲ ಥೆರಪಿನಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಒಂದು ಕಳಶ ಅಂದರೆ ಏನು, ಮತ್ತೆ ಸ್ವಸ್ತಿಕ ಅಂದರೆ ಏನು, ಇದನ್ನೆಲ್ಲ ಹೇಳ್ಕೊಡ್ತೀವಿ. ಇವಾಗ ಸ್ವಸ್ತಿಕಾನಲ್ಲಿ 4 ಈ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದರಲ್ಲಿ 4 ಲೈನ್ ಬರುತ್ತಲ್ಲ, ಅದು ನಮ್ಮ ಧರ್ಮ ಅರ್ಥ ಕಾಮ ಮೋಕ್ಷ. ಓಕೆ, ಇದರಲ್ಲಿ 4 ಬಿಂದುಗಳು ಬರುತ್ತೆ. ಅದು ನಮ್ಮದು ಅಹಂಕಾರ, ಚಿತ್ತ, ಓಕೆ, ಆಮೇಲಿಂದ ಮನಸ್ಸು, ಇದು 4. ಅದರ ಆರ್ಮ್ಸ್ ಬರುತ್ತೆ ಹಿಂಗೆ. ಓಕೆ, ಅದರ ಆರ್ಮ್ಸು ಸಾಮೀಪ್ಯ, ಸಾರೂಪ್ಯ, ಶೌಚ್ಯ, ಸಾಚ್. ಸೊ ಈ 4 ಅದರ ಆರ್ಮ್ಸ್. ಅಂದರೆ ನಾವು ಧರ್ಮಾನ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೂ ಶ್ರದ್ಧೆ ಮೊದಲಾಗಿ ಎಲ್ಲ ಬೇಕು. ಓಕೆ, ನಾವು ಅರ್ಥ ಅಂದರೆ ಮೆಟೀರಿಯಲ್ ಆಸ್ಪಿರೇಷನ್ಸ್ ಇಟ್ಕೊಂಡು ನಾವು ಅಂದ್ಕೊಂಡಿರೋ ಮೆಟೀರಿಯಲ್ ಅರ್ಥ ಅಲ್ಲ ಇದು. ಅರ್ಥ ಅಂತಂದರೆ ಗ್ರಹಿಸೋದು, ತಗೊಂಡು ಬರೋದು, ಶೇಖರಿಸೋದು, ಪ್ರಕೃತಿನ ಇನ್ವಾಲ್ವ್ ಮಾಡೋದನ್ನ ಅರ್ಥ ಅಂತ ಕರೀತಾರೆ. ಸೊ ನಾವು ಚಾಣಕ್ಯನ ಅರ್ಥಶಾಸ್ತ್ರದಲ್ಲೂ ಇದನ್ನೇ ಓದೋದು, ನೀತಿಶಾಸ್ತ್ರದಲ್ಲೂ ಇದನ್ನೇ ಓದೋದು. ಎಲ್ಲೂ ಮೆಟೀರಿಯಲ್ ಆಸ್ಪಿರೇಷನ್ಸ್ ಬಗ್ಗೆ ಇಲ್ಲ. ನಮ್ಮ ಹತ್ರ ಇರೋದನ್ನ ಕಾಪಾಡ್ಕೊಳ್ಳೋ ಬಗೆ ಹೇಗೆ, ಇನ್ಕ್ಲೂಡಿಂಗ್ ಪಂಚತಂತ್ರ. ಸೊ ಇದಲ್ಲದೆ 4 ಕಡೆ ಈ ಬೆಂಡು ಬರುತ್ತೆ. ಈ ಸ್ವಸ್ತಿಕ ನೀವು ಬರೆದ್ರೆ ಒಂದು ಕೊಂಬು ಥರ ಹೋಗುತ್ತೆ. ಸೊ ಆ ಕೊಂಬು ಕೂಡ ಅದಕ್ಕೂ ಒಂದು ಮೀನಿಂಗ್ ಇಟ್ಟಿದ್ದಾರೆ. ಸೊ ನೀವು ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಆದಮೇಲೆ ಫಸ್ಟ್ ನಾವು ಕಸ್ದುಕೊಂಡಿದ್ದೆ ಅವ್ರು ನಮ್ಮ ವೇದಿಕ್ ಸಿಂಬಲ್. ಸೊ ನಮ್ಮಲ್ಲಿರೋ ಸ್ವಸ್ತಿನ ತಗೊಂಡ್ಬಿಟ್ರು. ಇವಾಗ ಅದನ್ನ ಕಂಪ್ಲೀಟ್ಲಿ ನೆಗೆಟಿವ್ ಅಲ್ಲಿ ತೋರಿಸಿದ್ರು. ಫಾರ್ ಎಕ್ಸಾಂಪಲ್ ನಾಜಿ. ಸೊ ಎಲ್ಲ ನೀವು ಗ್ರೀಕ್ ಫಿಲಾಸಫೀಸಲ್ಲಿ ನೋಡಿದ್ರು, ಆಮೇಲೆ ಬೇಕಾದಷ್ಟು ಕೇವ್ ಪೇಂಟಿಂಗ್ಸು ಎಲ್ಲದರಲ್ಲೂ ನೀವು ಸ್ವಸ್ತಿಕಾನ ಬೇರೆ ಮಾಡ್ಯುಲೇಷನ್ಸಲ್ಲಿ ನೋಡ್ತೀರ. ಓಕೆ, ಸೊ ಬಟ್ ಉದ್ದಂಕ ಅನ್ನೋನು ಈ ವೇದಿಕ್ ಸಿಂಬಲ್ಸ್ನ ಈ ಹವ್ಯ ಮತ್ತು ಕವ್ಯಂ ರೂಪದಲ್ಲಿ ತೊಗೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಇವಾಗ ಅದೇ ಥರ ಕಳಶದ ಬಗ್ಗೆನೂ ನಾವು ಮಾತಾಡೋದಾದರೆ, ಈ ಕಳಶನ ನಮ್ಮ ಒಂದು ಲೈಫ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಇವಾಗ ಕುಂಭ ಅಂತ ಅಂದರೆ ನಮ್ಮ ದೇಹ, ದಟ್ ಈಸ್ ಕಳಶ. ಓಕೆ, ಅದರಲ್ಲಿರೋ ನೀರು ನಮ್ಮ ರಕ್ತ. ಓಕೆ, 5 ಮಾವಿನ ಎಲೆ ನಮ್ಮ 5 ಸೆನ್ಸಸ್. ಓಕೆ, ತೆಂಗಿನಕಾಯಿ ನಮ್ಮ ತಲೆ, ಅದರಲ್ಲೊಳಗಿರೋ ಲಿಕ್ವಿಡ್ಡು ಕ್ರೇನಿಯಲ್ ಫ್ಲೂಯಿಡ್. ಓಕೆ, ಸೊ ಆ ಥರ ಪೂರ್ತಿ ರೆಪ್ರೆಸೆಂಟ್ ಆಗುವಂಥ ಕಳಶಕ್ಕೆ ಅಂತ ತಲೆಗೆ ಅರಿಶಿನ ಹಚ್ತಾರೆ. ಅರಿಶಿನ ಈಸ್ ಬೃಹಸ್ಪತಿ ಸಂಕೇತ, ವಿವೇಕನ ಲೇಪಿಸೋದು ಅಂತ. ಆಮೇಲೆ ಒಂದು ಥ್ರೆಡ್ನ ತಗೊಂಡು ಸುತ್ತಾರೆ, ಅದು 72,000 ನಾಡಿ, ಇಸ್ ನರ್ವಸ್ ಸಿಸ್ಟಮ್. ಸೊ ಇಂಥ ಒಬ್ಬ ಮನುಷ್ಯನ ಸೃಷ್ಟಿಯ ಸಂಕೇತ ಈಸ್ ಕಳಶ. ಇವಾಗ ಏನಾಗೋಗಿದೆ, ಕಳಶ ಫ್ಯಾನ್ಸಿ ಆಗ್ಬಿಟ್ಟಿದೆ. ಓಕೆ, ಚಿನ್ನದ ಕಳಶ ಇಟ್ಟಿದ್ರಂತೆ, ಸಿಲ್ವರಲ್ಲಿ ಕಳಶ ಇಟ್ಟುಬಿಟ್ಟಿದ್ರಂತೆ, ಅಷ್ಟಲಕ್ಷ್ಮಿ ಕಳಶ ಇಟ್ಟಿದ್ರಂತೆ. ಸೊ ಇದು ನಮ್ಮ ನವಗ್ರಹ ಕಳಶ ಇಡಬೇಕಾದ್ರೆ. ಆಮೇಲೆ ಇವಾಗ ಎಲೆ ಬೆಳ್ಳಿದ್ ಬಂದಿದೆ, ತೆಂಗಿನಕಾಯಿ ಬೆಳ್ಳಿದ್ ಬಂದಿದೆ, ಇಟ್ಟು ಪೂಜೆ ಮಾಡೋದು ಇವಾಗ ನೀವು ರೆಪ್ರೆಸೆಂಟ್ ಮಾಡೋ ಥರ ಶ್ರೇಷ್ಠ ಆಗತ್ತಾ? ನಾನು ಅದು ನಮ್ಮ ವ್ಯೂಯರ್ಸ್ ಬಿಟ್ಬಿಡ್ತೀನಿ. ಶ್ರೇಷ್ಠ ಅನ್ನೋದ್ರ ಬಗ್ಗೆ ಮಾತಾಡಲ್ಲ ನಾನು. ಇದರಲ್ಲಿ ಪ್ರಕೃತಿನೇ ಇನ್ವಾಲ್ವ್ ಮಾಡಿಲ್ಲ. ಸೊ ಮಾವಿನ ಎಲೆ ಯಾಕೆ ಅಂತಂದರೆ, ಮಾವಿನ ಶೆಲ್ಟರ್ ಇದೆಯಲ್ಲ, ಇವಾಗ ನೀವು ಒಂದು ಮನೆ ಕಟ್ಟಬೇಕು ಅಂತಂದರೆ ಜಾಗ ನೋಡಿದಾಗ ಮಾವಿನ ತೋಪಿತ್ತು ಅಂದರೆ ಪ್ರಾಬಬ್ಲಿ ನಿಮಗೆ ಗೊತ್ತಿರುತ್ತೆ, ಹೇಳೋದು ಒಳ್ಳೆ ಜಾಗ, ನೆಲ ಶುದ್ಧಿ ಇರುತ್ತೆ. ಯಾಕೆಂದರೆ ಮಾವಿನ ಮರಕ್ಕೆ ಅದೊಂದು ಶಕ್ತಿ ಏನು, ಅದು ನೀಲಗಿರಿ ಮರದ ಥರ ಎಲ್ಲ ನೀರನ್ನು ಹೇಳ್ಕೊಂಬಲ್ಲ, ಹಾಗಂತ ಮಳೆ ನೀರನ್ನ ಕನ್ಸರ್ವ್ ಮಾಡುತ್ತೆ. ಸೊ ವಿ ಕಾಲ್ ಇಟ್ ಅ ಸಾತ್ವಿಕ ವೃಕ್ಷ. ಓಕೆ, ಅಂತ ನೆಲ ಶುದ್ಧಿ. ಸೊ ಅದರಿಂದ ಮಾವಿನೆಲೆ ಕ್ಯಾರೀಸ್ ಯುವರ್ ಸೆನ್ಸಸ್. ಇಟ್ಸ್ ಅ ವೆರಿ ಗುಡ್ ಟ್ರಾನ್ಸ್ಮಿಟರ್ ಆಫ್ ಯುವರ್ ಸೆನ್ಸ್
ಸೆನ್ಸರಿ ಓವರ್ಲೋಡ್ ಆಗಿದೆ ಅನ್ಕೊಳ್ಳಿ. ಮನೆಗೆ ಯಾಕೆ ತೋರಣ ಕಟ್ತಾರೆ, ಖುಷಿಯಾಗಿರ್ಲಿ ಅವತ್ತು ಮನೆಯಲ್ಲಿ ಅಂತ. ಓಕೆ, ಮಾವಿನ ಸೊಪ್ಪು ಇಸ್ ಸಚ್ ಎ ಥಿಂಗ್. ಕಳಶದಲ್ಲಿ ಇಡಬೇಕಾದ್ರೂ ಅಷ್ಟೇ ಅವತ್ತಿನ ಸೆನ್ಸಸ್ಸು ಫೋಕಸ್ಡ್ ಆಗಿರಲಿ, ಡಿಸ್ಟ್ರಾಕ್ಷನ್ ಆಗಬೇಡಿ ಅಂತ. ಅಲ್ಲಿ ನೀವು ಚಂದ್ರನ ತಂದು ಮಾವಿನ ಸೊಪ್ಪು ಅಂದ್ಕೊಂಡ್ರೆ ರಜತ ಇಸ್ ಚಂದ್ರ ಈಸ್ ಎಮೋಷನ್ಸ್, ಚಂಚಲವಾಗೂ ಇರುತ್ತೆ. ಆಸ್ ಇಟ್ಸ್ ಅ ಮೂಮೆಂಟ್, ಎಮೋಷನಲ್ ಮೂಮೆಂಟ್ನ ಚಂದ್ರ ಅಂತೀವಿ. ಒಂದೊಂದ್ಸಲಿ ಬೆಳೆಯುತ್ತೆ, ಒಂದೊಂದ್ಸಲಿ ತಗ್ಗತ್ತೆ. ಸೊ ಇವಾಗ ಆಸ್ ಅ ಡಾಕ್ಟರ್ ಯು ವುಡ್ ಬಿ ನೋಯಿಂಗ್, ಏನಾದರೂ ಸರ್ಜರೀಸ್ ಮಾಡಿದ್ರೆ ಈ ಹುಣ್ಣಿಮೆ ದಿವಸ ಮಾಡಿಬಿಟ್ರೆ ಬ್ಲಡ್ ಲೂಸಿಂಗ್ ಜಾಸ್ತಿ ಆಗುತ್ತೆ ಅಂತ. ಎನಿ ಲಿಕ್ವಿಡ್ ಈಸ್ ದ ಕಂಟ್ರೋಲರ್ ಆಫ್ ಈ ಜಲತತ್ವ. ಸೊ ಹಾಗಾಗಿ ಪ್ರತಿ ಒಂದನ್ನು ಮಾನಿಟರ್ ಮಾಡಿ, ಸೆಲೆಸ್ಟಿಯಲ್ ಅಬ್ಸರ್ವೇಷನ್ ಮಾಡಿರ್ತಕ್ಕಂಥ ಕ್ರಮ ಇದೆಲ್ಲ. ಸೊ ದಿಸ್ ಈಸ್ ನಾಟ್ ಮೂಢನಂಬಿಕೆ, ದಿಸ್ ಈಸ್ ನಾಟ್ ಫ್ರಮ್ ಸಮ್ವೇರ್ ಸಂಬಡಿ ಹ್ಯಾಸ್ ಪಿಕ್ಡ್ ಅಪ್, ಇಟ್ ಈಸ್ ಅ ವೇ ಆಫ್ ಲೈಫ್. ಸೊ ಮಹಾಭಾರತ ಏನಕ್ಕೆ ಅಂದರೆ ಇಂಥದ್ದೆಲ್ಲ ಕಲಿಸ್ಕೊಡುತ್ತೆ ನಮಗೆ.